ಆಯಿತು? ಈಗ ನರೇಗಾ ಇತ್ತು ಏಪ್ರಿಲಿಂದ ಈ ಹೋದ ವರ್ಷ ಇದೇ ವರ್ಷ ಏಪ್ರಿಲಿಂದ ಮೇ ತನಕ ಬರೀ 2 ಅವರ್ ಕೊಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಸಿಂಧಿಗೆರೆಯಲ್ಲಿ 2 ಅವರ್ ಕೊಟ್ಟಿದ್ದಾರೆ. ಆಮೇಲೆ VBG ರಾಮ್ಜಿ ಬರ್ತತೆ, ಪೇಮೆಂಟ್ ಆಗ್ತತ್ತೋ ಇಲ್ಲ ಮುಂದೆ ನೋಡ್ಕೊಂಡು ಜುಲೈ 1ರಿಂದ ಜಾರಿ ಬರ್ತತೆ. ತದನಂತರ 2ನೇ ತಾರೀಕಿಂದ ನಾವು NMR ತೆಗೆಯೋಣ ಅಂತೇಳಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆದಂಥ ಜಯಲಕ್ಷ್ಮಿ ಮೇಡಮ್ ಅವರು ಹೇಳಿದರು. ಆದರೂ 21ನೇ ತಾರೀಕು ಜುಲೈ 21 ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡ್ತಾ ಇಲ್ಲ. ನಿನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ನಮ್ಮ ಬಳ್ಳಾರಿ CO ಇರ್ತಕ್ಕಂಥ CO ಅವರವರಿಗೆ VC ಕಾನ್ಫರೆನ್ಸ್ ಮೂಲಕ ತಗೊಂಡಾಗ ಬಳ್ಳಾರಿ ಜಿಲ್ಲೆಯಲ್ಲಿ ಯಾಕೆ ನರೇಗಾ ಕೆಲಸ ಅಂದರೆ VBG ರಾಮ್ಜಿ ಕೆಲಸ ಯಾಕೆ ಕೊಡ್ತಿಲ್ಲ ಅಂತಂದು ಅವರಿಗೆ ತಪರಾಕಿ ಮಾಡಿದಾಗ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ NMR ತೆಗಿರಿ ಅಂತೇಳಿ ಅಂದರೆ ನಾರ್ಮೇಟಿವ್ ಬಂದಿದೆ, ಈಗ ತೆಗಿರಿ ಅಂತೇಳಿ ತಾಕೀತು ಮಾಡಿದಾಗ ನಿನ್ನೆಯಿಂದ ಗ್ರಾಮ ಪಂಚಾಯತಿಯಲ್ಲಿ NMR ತೆಗೆದಿದ್ದಾರೆ. ಓಕೆ, ಅದು ಕೂಡ 7 ದಿನಕ್ಕೆಲ್ಲ, ಕೇವಲ 5 ದಿನಕ್ಕೆ ಮಾತ್ರ. ಅಂದರೆ ನಮ್ಮಲ್ಲಿ ವರ್ಕ್ ಇಲ್ಲ ಅಂತೇಳಿ ನಪ ಹೇಳ್ತಿದ್ದಾರೆ. ಓಕೆ, ಹಾಗಾಗಿ ವರ್ಕ್ ಯಾರು ಮಾಡಬೇಕು, ಗುಪ್ತದಾರಿ ಹಂತದಲ್ಲಿ ಯಾರು ಮಾಡಬೇಕು, ಸಂಬಂಧಪಟ್ಟವರೇ ಅಧಿಕಾರಿಗಳೇ ಮಾಡಬೇಕು. ಸಂಬಂಧ ಇರ್ತಕ್ಕಂಥವ್ರ ಅಧಿಕಾರಿ ಪರಿಶೀಲನೆ ಮಾಡೋಕೆ ನೀವು ತಿಳಿಸಿಲ್ವಾ? ತಿಳಿಸಿದೆ, ಸಾಕಷ್ಟು ಕಾಮಗಾರಿಗಳಿದ್ದಾವೆ, ಬೇಕಾದ್ರೆ ನಾವು ಕೂಡ ನಿಮಗೆ ಸಹಕಾರ ಮಾಡ್ತೀವಿ, ಜಾಗ ಕೂಡ ತೋರಿಸ್ತೀವಿ ಅಂತ ಕೂಡ ಇಲ್ಲಿ ತನಕ ಯಾರು ಬಂದಿಲ್ಲ. VC CM ಸಾಹೇಬರು ತಗೊಂಡಾಗ ಈಗ ಇಲ್ಲಪ್ಪ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ತಾನೇ ಜಸ್ಟ್ ಒಂದು 5 ನಿಮಿಷ ಮುಂಚೆ ಬಳ್ಳಾರಿಯಿಂದ DS1 ಸಾಹೇಬರು ಜಿಲ್ಲಾ ಪಂಚಾಯತಿಯಿಂದ ಬಂದಿದ್ದರು. ಬಂದು ಇಲ್ಲ ರೀ ನಾವು ತೆಗಿತಿದ್ದೀವಿ, ನಾಳೆಯಿಂದನೇ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ತೆಗೆದಿಲ್ಲ, ವರ್ಕಿನ ಸ್ಟಾರ್ಟ್ ಮಾಡಿಲ್ಲ. ಈ ಥರ ಆದರೆ ಕಾರ್ಮಿಕರು ಇದ್ರ ಇರ್ತಕ್ಕಂಥ ಉದ್ದೇಶ ಏನು? ಕೂಲಿ ಕಾರ್ಮಿಕರು ಯಾವುದೇ ಕಾರಣದಿಂದ ಊರಿನಿಂದ ವಲಸೆ ಹೋಗಬಾರದೆಂಬ ಪರಿಕಲ್ಪನೆಯಿಂದ ಹುಟ್ಟಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದರ ಉದ್ದೇಶ ಏನಂತಂದರೆ ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥದ್ದು. ಇದನ್ನು ಮನಗಂಡು ಕೇಂದ್ರ ಸರ್ಕಾರ 125 ದಿನ ಮಾಡಿದೆ. ಆದರೂ ಕೂಡ ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸ ಕೇವಲ 14 ದಿನ ಮಾತ್ರ, ಏಪ್ರಿಲಿಂದ ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಕೆಲಸ ಒಬ್ಬ ವ್ಯಕ್ತಿಗೆ 14 ದಿನ ಮಾತ್ರ. ಸರ್, ಇವಾಗ 90 ದಿನ ಬಂದರೂ ಕೂಡ ಕೇವಲ 14 ದಿನ ಮಾತ್ರ ಕೊಟ್ಟಿದ್ದಾರೆ. ವರ್ಕುಗಳು ಕೊಟ್ಟಿದ್ದಾರಲ್ಲ, ಎಲ್ಲಿವರೆಗೂ ಕೊಟ್ಟಿದ್ದಾರೆ? ವರ್ಕು ಕೊಟ್ಟಿರ್ತಕ್ಕಂಥ ವರ್ಕ್ ನಿಮಗೆ ಕೊಟ್ಟಿರ್ತಾನೆ, ಎಲ್ಲಿಂದ ಎಲ್ಲಿವರೆಗೆ ವರ್ಕ್ ಸಿಂಧಿಗೆರೆಯಲ್ಲಿ ಕೊಟ್ಟಿದ್ದಾರಾ, ಬೈಲೂರಲ್ಲಿ ಕೊಟ್ಟಿದ್ದಾರಾ? ಇಲ್ಲ, ನಮಗೆ ಪಂಚಾಯತಿ ಬಂದ್ಬಿಟ್ಟು ಸಿಂಧಿಗೆರೆ, ಆದರೆ ನಮ್ಮದು ಬೈಲೂರು ಗ್ರಾಮದಲ್ಲಿ ಕೊಟ್ಟಿದ್ದಾರೆ. CC ಕೆನಾಲ್ನಲ್ಲಿ ಹೂಳೆತ್ತ ಕಾಮಗಾರಿ, ಅಂಥ ಕಾಮಗಾರಿ ವರ್ಷಕ್ಕಾಗುವಷ್ಟು ಕಾಮಗಾರಿ ಹೂಳೆತ್ತ ಕಾಮಗಾರಿ ಇದ್ದು ಕೂಡ ಆ ಕಾಮಗಾರಿ ಬರ್ತಿಲ್ಲ ಅಂತೇಳಿ ಇಲ್ಲಿವರೆಗೂ ಡಿಲೇ ಮಾಡಿದ್ದಾರೆ. ಈಗ DS1 ಸಾಹೇಬರು ಬಂದಿದ್ದರು, ಇಲ್ಲ ಬರುತ್ತೆ ಮಾಡೋಣ, ನಾಳೆಯಿಂದ ನಿಮಗೆ NMR ತೆಗೆದುಕೊಡೋಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಅದನ್ನು ಎಂಟ್ರಿ ಮಾಡೋ ತನಕ ನಮಗೆ NMR ಸಿಗೋದಿಲ್ಲ. ಓಕೆ, ಈಗಾದರೆ ಸಮಸ್ಯೆ ಕೂಲಿಕರಿಗೆ ಭಾಳ ಸಮಸ್ಯೆ ಇದೆ. ಹಾಗಾಗಿ ಈಗ ಬರಗಾಲ ಪರಿಸ್ಥಿತಿ ಕೂಡ ಉಂಟಾಗಿದೆ ಎಲ್ಲ ನೀರಿನ ಪರಿಣಾಮದಿಂದ. ಹಾಗಾಗಿ ದಯಮಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಲ್ಲಿ ವಿನಂತಿ, ಆದಷ್ಟು ಬೇಗ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ. ನೀರು ಯಾರೋ ಬಾಟ್ಲಿಗಳು ನಡ್ಕೊಂಡು ಬರೋದು 99% ನಡ್ಕೊಂಡು ಬರೋದು ಸರ್. 3 ಕಿಲೋಮೀಟರ್ ಆಗಲಿ ನಡೆದು ಹೋಗಿ ಕೆಲಸ ಮಾಡಿ ಮನೆಗೆ ಬರ್ತೀವಿ ಸರ್. ಗಾಡಿ ಇರೋದು 10% ಮಾತ್ರ ಗಾಡಿ ಇರೋದು ಸರ್. ಈಗ ಗ್ರಾಮ ಪಂಚಾಯತಿಗೆ ರಿಲೀಸ್ ಆಗ್ತದೆ 9. ಈಗ ಮೊದಲು 6% ಇತ್ತು. 6% 1% ಸೋಷಿಯಲ್ ಆಡಿಟ್ಗೆ ಹೋಗಿ 5% 4% ಉಳಿದಿತ್ತು. ನಿಮಗೆ 9% ಕೊಟ್ಟಿದ್ದಾರೆ, ಆದರೆ 1% ಸೋಷಿಯಲ್ ಆಡಿಟ್ ಹೋಗಿ ಪಂಚಾಯತ್ ಪರವಾಗಿ ಆ ಕ್ಯಾನ್ ಇಟ್ಕೊಂಡು ನಾವು ಅಲ್ಲಿ ರಾಜೇಶ್ವರ ಮೇಡಮ್ ಇದ್ದಾಗ ಈ ವರ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟರು ಅಂತಂದ್ರೆ ಕೊಡ್ಸಂತ ಒಂದು ಕ್ಯಾನ್ ಕೊಡ್ತಾರೆ ಸರ್ ಅಂತ ಕೇಳಿದ್ರು. ಕುಡಿಯ ನೀರಿಗೆ ಒಂದೇ ಕ್ಯಾನ್. ಹೇಳಿ ಸಾರಿ ಸಾಕಷ್ಟು ಕ್ಯಾನ್ ಅಂದ್ರೆ 20 ಲೀಟರ್ ಮೇಟಿಗೆ ಒಂದು ಕ್ಯಾನ್ ಬಂದಿಲ್ಲ. ಇದ್ರ ಭೇಟಿಗಳು ಕೆಲಸ ತೊಳ್ಕೊಂಡು ತಿಂತೀವಿ. ವಾಟರ್ ಕ್ಯಾನ್ ಇಲ್ಲ, ಒಂದು ಇದಿಲ್ಲ. ಏನ್ ಕೆಲಸ ಇದೆ ಅಂತ ದುರ್ಗ
ಇಷ್ಟು ಜನ ಮೇಟಿಗಳು ಹೇಳಿದಾರಲ್ಲ ಮೇಟಿಗಳಿಗೆ 3 ವರ್ಷದಿಂದ ಮೇಟಿಗಳಿಗೆ ಏನು ಅನುದಾನ ಕೊಡ್ತಾರ ಅಂತ ಹೇಳ್ತಾರೆ ಸರ್. 3 ವರ್ಷದಿಂದ ಈಗ ಅದೆಲ್ಲ ಗೊತ್ತಿದೆ ಗ್ರಾಮ ಪಂಚಾಯತಿಗೆ ಟಾರ್ಗೆಟ್ ಐತಿದೆ ಗಾಂಧೀಜಿ 50,000 ಇದೆ. ನೀವು ಇನ್ನೂ ಕೆಲಸ ಮಾಡ್ತೀನಿ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಸಲುವಾಗಿ 1 ಲಕ್ಷ ಮ್ಯಾಂಡೇಜ್ ತೊಗೊಂಡು ಬರ್ತೀನಿ, ಕೊಡಿಸ್ತೀನಿ. ಆಯ್ತಾ? ಏನು ಕೆಲಸ ಮಾಡೋಕೆ ರೆಡಿ ಸರ್. ನಮ್ಮ ಜೀವನಕ್ಕೆ ಇದೇ ಕೆಲಸ ಮಾಡೋದು. ನಾವು ಅದಕ್ಕೆ ಬರ್ತಾ ಇದೀವಿ. ಬರಗಾಲದ ಅಂತಾನೆ ಇಲ್ಲ, ನಾವು 1 ವರ್ಷ ಹೆಸರು ಹಾಕೊಂಡ್ಬಿಟ್ಟೆ ಕೊಡಕ್ ಕೇಳಿದಾರೆ ಅವರು ಕೂಡ. ನಮಗೇನು ಕೆಲಸ ಕೊಟ್ಟಾಯ್ತು ಅದು ನಾವು ಮಾಡ್ತೀವಿ. ಈಗ ನಿಮಗೆ ಕೆಲಸ ತೋರಿಸಿ ಸರ್. ಆಯ್ತು, ಕೆಲಸ ಮಾಡ್ರಿ. ನಿಮಗೆ ಮಲ್ಲಿಕಾರ್ಜುನ್, ಈಗ ನಾವು ನಿಮ್ಗೆ ಕೆಲಸ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಜಿಲ್ಲಾ ಪಂಚಾಯತಿ ಪೂರ್ಣ ಸಹಕಾರ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಪೂರ್ಣ ಸಹಕಾರ ನಿಮ್ಗೆ ಇರ್ತದೆ. ಏನೇನೋ ಆ ಥರ ನಿಮಗೆ ಕೆಲಸ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಡೈರೆಕ್ಟ್ ನಮಗೆ ಫೋನ್ ಮಾಡಿ. ಇಲ್ಲ ಅಂತಂದ್ರೆ ನಮ್ಮ ED ಅವರಿಗೆ ಬಸ್ಸು ಎಂಟ್ರಿ ಮಾಡಿ ಎಲ್ಲೆಲ್ಲಿ ಊಳೈತೆ ಎಲ್ಲೆಲ್ಲಿ 3 ಎಲ್ಲ ಊಳೈತೆ ಸರ್. ಬಸ್ಸು ಎಂಟ್ರಿ ಮಾಡಕ್ಕೆ ಸರ್